ಇದಕ್ಕಿಂತ ಸಂತೋಷ ಸಹ ಇನ್ನೊಂದಿಲ್ಲ. ಒಂದು ನಿಮ್ಮ ಗಮನಕ್ಕೆ ತರ್ತೀನಿ, ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂದರೆ ತಾಲೂಕು ಅಭಿವೃದ್ಧಿ ಆಗಬೇಕು, ತಾಲೂಕು ಅಭಿವೃದ್ಧಿ ಆಗಬೇಕು ಅಂದರೆ ಹೋಬಳಿ ಹೆಡ್ ಕ್ವಾರ್ಟರ್ಸ್ ಅಭಿವೃದ್ಧಿ ಆಗಬೇಕು, ಹೋಬಳಿ ಆಗಬೇಕು ಅಂದರೆ ಪಂಚಾಯಿತಿ ಆಗಬೇಕು, ಪಂಚಾಯಿತಿಯಿಂದ ಗ್ರಾಮಗಳು ಕೂಡ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತನ್ನದೇ ಆದಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಮೊದಲಿಗೆ ನನಗೆ ಯಾವುದೋ ಅಕ್ವಿಜೇಷನಲ್ಲಿ ತೊಂದರೆ ಆಗ್ತಾ ಇದೆ ಅನ್ನೋ ಮಾತನ್ನು ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ. ನಾನು ಅದನ್ನು 3-4 ದಿವಸದಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ ಮಾತನಾಡಿ ಅದನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ತಕ್ಷಣವೇ ಮಾಡೋದಕ್ಕೆ ನಾನು ಕ್ರಮವನ್ನು ತೆಗೆದುಕೊಳ್ತೀನಿ. ಇವತ್ತು ಚನ್ನರಾಯಪಟ್ಟಣದ ಈ ಒಂದು ಸಣ್ಣ ಟ್ರೈನು ನಾವು ದೇಶದಲ್ಲಿ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿಗಳಾದ ಮೇಲೆ ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಯಾವ್ದಾದ್ರು ಒಂದು ದೊಡ್ಡ ಇಂಜಿನು, ಗ್ರೋತ್ ಇಂಜಿನ್ ಅಂದರೆ ಅದು ರೈಲ್ವೆ ಅನ್ನೋದನ್ನು ತೀರ್ಮಾನ ಮಾಡಿ ರಾಷ್ಟ್ರದ ಬೆಳವಣಿಗೆಗೆ ಪೂರಕವಾದ ಯೋಜನೆಯನ್ನು ತರುವುದರ ಮುಖೇನ ಒಂದು ವರ್ಷಕ್ಕೆ 2,94,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡೋದ್ರ ಮುಖೇನ ಪ್ರಾಯಶಃ ನಿಮ್ಮ ಇವತ್ತೇನು ಬೆಂಗಳೂರಿನಿಂದ ಹಾಸನದಿಂದ ಮಂಗಳೂರಿಗೆ ಹೋಗ್ತಾ ಇರ್ತಕ್ಕಂಥ ಲೈನ್ ಏನಿದೆ, ಈ ಲೈನ್ಗೆ ಕಾಯಕಲ್ಪವನ್ನು ಕೊಡ್ತಕ್ಕಂಥದಕ್ಕೆ ನರೇಂದ್ರ ಮೋದಿ ಸಾಹೇಬರ ಚಿಂತನೆ ಒಂದು ಕಡೆ ಆದರೆ ಅವತ್ತು ಆಗಲೇಬೇಕು ಅಂತ ತೀರ್ಮಾನ ಮಾಡಿ ಅಂದಿನ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡರವರ ಕಾರ್ಯತತ್ಪರತೆಯನ್ನು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಇದಾವುದು ನಮ್ಮದಲ್ಲ, ಭಗವಂತನ ಇಚ್ಛೆ. ಆದರೆ ಹಾಸನ ಜಿಲ್ಲೆ ಸೂರ್ಯ ಚಂದ್ರ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಈ ಜಿಲ್ಲೆಯ ಹೆಸರು ಇರ್ತದೆ. ಅದಕ್ಕೆ ಯಾರಾದರೂ ಮೂಲದ ಕಾರಣರಾದ್ರೆ ಸನ್ಮಾನ್ಯ ರಾಷ್ಟ್ರದ ಪ್ರಧಾನಿಗಳಾಗಿ ಕರ್ನಾಟಕದವರಾದ ಸನ್ಮಾನ್ಯ ದೇವೇಗೌಡರವರು ಆಗಿರ್ತದೆ. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿ ಆಗ್ತದೆ. ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಇದೊಂದು ಟ್ರೈನ್ ಅಲ್ಲ, ಇಂಥ ಹಲವಾರು ಟ್ರೈನ್ಗಳು ಬರ್ತಕ್ಕಂಥ ಕಾಲ ಸನ್ನಿಹಿತವಾಗ್ತಾ ಇದೆ. ಈ ಶ್ರೇಯಸ್ ಪೈಟಲ್ ಯಾವ ಕಾಲದಲ್ಲಿ ಏನು ಅದೃಷ್ಟ ಮಾಡಿದ್ನೋ, ಎಂಥ ಐಕ್ಲಾಸ್ ಟರ್ಮ್ನಲ್ಲಿ ಬಂದಿದ್ದೆ ಅಂದರೆ ಬಾಲಣ್ಣ, ಮೊದಲು ಒಂದು ROB ಮಾಡಬೇಕಾದ್ರೆ 10 ವರ್ಷ, 15 ವರ್ಷ, 20 ವರ್ಷ ಆಗೋದು. ನಿಮ್ಮಲ್ಲೇ ಹಾಸನದ ಹತ್ರ ಎಷ್ಟು ವರ್ಷ ಆಗಿತ್ತು. ನಾನೇನೋ ಬಂದು ಮೊನ್ನೆ ಕಾಯಕಲ್ಪ ಕೊಟ್ಟು ಎಲ್ಲ ಮಾಡಿ, ಆಮೇಲೆ ರೇವಣ್ಣವರು, ದೇವೇಗೌಡರು, ಬಾಲು, ಶ್ರೇಯಸ್ ಪಟೇಲು, ರಾಜಣ್ಣವರು ಅವತ್ತು ಉಸ್ತುವಾರಿ ಮಂತ್ರಿಗಳಾದವರು ಎಲ್ಲ ಸೇರಿಸಿದ ಮೇಲೆ ಆದರೆ ಇವತ್ತೇನು ಮಾಡಿದ್ರು ಮೋದಿ ಸಾಹೇಬರು, ದೇಶದಲ್ಲಿ ಯಾವ್ಯಾವ ಅರ್ಜಿ ಗೇಟ್ಗಳಿದೆ, ರೈತರಿಗೆ ಅನಾನುಕೂಲ ಆಗ್ತಾ ಇದೆ, ತೊಂದರೆ ಆಗ್ತದೆ, ರಾತ್ರಿ ಹೊತ್ತು ಓಡಾಡೋಕ್ಕಾಗೋದಿಲ್ಲ ಅಂತ ಮಾಡಿ ಸುಮಾರು 13,800 LC ಗೇಟ್ಗಳನ್ನು ಕೇವಲ 10 ವರ್ಷದಲ್ಲಿ ಮುಗಿಸಿರ್ತಕ್ಕಂಥ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿಯವರು, ಭಾರತೀಯ ಜನತಾ ಪಕ್ಷ ಅನ್ನೋದನ್ನು ನೀವು ಒಪ್ಕೋಬೇಕಾಯ್ತು. ಅವ್ರಿಗೂ 707 ಮುಗಿಸಿದ್ದೇವೆ, 400ಕ್ಕೂ ಮೇಲ್ಪಟ್ಟು ಕೆಲಸ ನಡೀತಾ ಇದೆ. ಇವತ್ತೇನು ರೈಲ್ವೆ ಸ್ಟೇಷನ್ ಹೇಳಿದ್ರು ಬಾಲು, ಇದು ನನಗೆ ಆಗಿದ್ದಾದ್ಮೇಲೆ ಪ್ಲಾಟ್ಫಾರಮು ಮೊದಲೆಲ್ಲ 12 ಬೋಗಿ, 14 ಬೋಗಿ, 15 ಬೋಗಿಗೆ ಇದ್ದಿದ್ದು 21, 22 ಬೋಗಿ ಮಾಡಿದ್ದೀವಿ. ಇನ್ನು 1 ತಿಂಗಳಲ್ಲಿ ಹಾಸನ ಬೆಂಗಳೂರಿಗೆ ಹೋಗ್ತಕ್ಕಂಥ ಟ್ರೈನು ಇದೇನಿದೆ, ಮಂಗಳೂರಿಗೆ ಹೋಗ್ತಕ್ಕಂಥದ್ದು ನಿಮ್ಮ ಟ್ರೈನು 110 ಕಿಲೋಮೀಟರ್ ಸ್ಪೀಡ್ನಿಂದ 130 ಕಿಲೋಮೀಟ್ರಿಗೆ ಆಗ್ತಕ್ಕಂಥದ್ದಕ್ಕೂ ಕೂಡ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿದ್ದೀನಿ. ಇದು ಭಾರತ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿಯವರ, ಅಶ್ವಿನಿ ವೈಷ್ಣವ್ ಅವರ ತೀರ್ಮಾನ. ಈ ಸೋಮಣ್ಣನು ಕೂಡ ಒಬ್ಬ ಆಗಿರ್ತಾನೆ. ಸಂಪರ್ಕ ಒಂದು ಸತ್ಯ, ನೀವು ಯಾರೇನೇ ಹೇಳಿ, ಚನ್ನರಾಯಪಟ್ಟಣಕ್ಕೆ ಒಂದು ಇತಿಹಾಸ ಇದೆ, ಒಂದು ದೊಡ್ಡ ಇತಿಹಾಸ ಇದೆ. ಕೃಷಿ ಉತ್ಪಾದನೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದು, ಸವಣ ಬೆಳಗೊಳ್ಳದಂಥ ಧಾರ್ಮಿಕ ಐತಿಹಾಸಿಕ ಹಿನ್ನೆಲೆಯನ್ನು ಸಂಪರ್ಕಿಸುವ ಹೆಬ್ಬಾಗಿಲು ಈ ಚನ್ನರಾಯಪಟ್ಟಣ. ನೀವೇ ನಿಲ್ಗಡೆಯಿಂದ ಯಾರಿಗೆ ಎಷ್ಟು ಅನುಕೂಲ ಆಗ್ತದೆ ಗೊತ್ತಿಲ್ಲ, ಇಲ್ಲಿಯ ಭಾಗದ ಜನರಿಗೆ ಭಾರಿ ಅನುಕೂಲ ಆಗ್ತದೆ. ಹಾಸನ ಸೊಲ್ಲಾಪುರ ನಡುವೆ ಸಂಚರಿಸುವ ಈ ಎಕ್ಸ್ಪ್ರೆಸ್ ಟ್ರೈನು ಬೆಂಗಳೂರು, ಗುಂತಕಲ್ಲು, ಕಲಬುರಗಿ ಮುಖ್ಯವಾದ ವಾಣಿಜ್ಯ ನಗರಗಳ ಜೊತೆಯಲ್ಲಿ ಇಲ್ಲಿಯ ರೈತರಿಗೆ, ಸಾಮಾನ್ಯರಿಗೆ, ಕಾರ್ಮಿಕರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ಸಂದರ್ಭವನ್ನು ನಿಮ್ಮ ಗಮನಕ್ಕೆ ತರ್ತಾ, ಕೋವಿಡ್ ಟೈಮ್ನಲ್ಲಿ 37 ಟ್ರೈನ್ಗಳನ್ನು ನಿಂತೋಗಿದ್ದು, ಅದಾದಮೇಲೆ ರಾಷ್ಟ್ರದ ಪ್ರಧಾನಮಂತ್ರಿಗಳ ಹತ್ರ, ನಮ್ಮ ಮಂತ್ರಿಗಳ ಹತ್ರ ಮಾತನಾಡಿ 16 ಬಾರಿ ಸಭೆಗಳನ್ನು ಮಾಡಿದ ಮೇಲೆ ಶ್ರೇಯಸ್ ಪಟೇಲ್ 50 ವರ್ಷದಲ್ಲಿ ಆಗಿಲ್ಲ 37 ಟ್ರೈನ್ಗಳು ಏಕಕಾಲದಲ್ಲಿ ಕನ್ಫರ್ಮ್ ಮಾಡಿ, ಏನು ಸಾಮಾನ್ಯ ದುಡ್ಡಲ್ಲಿ ಹೋಗ್ತಕ್ಕಂಥದಕ್ಕೆ ಒಂದು ದೊಡ್ಡ ತೀರ್ಮಾನ ಮಾಡಿದ್ದೀವಿ.
ನಿಮಗೂ ಕೂಡ ಆ ಟ್ರೈನಿನ ಅನುಕೂಲ ಸಿಗ್ತದೆ. ನನಗೆ ಭಾರಿ ಆನಂದ ಆಗ್ತದೆ. ಇವತ್ತು ಏನಿಲ್ಲಿ ನಿಮ್ಮ 2,000 ರೈಲ್ವೆ ಸ್ಟೇಷನ್ಗಳನ್ನು ನಾವು ಅಪ್ಗ್ರೇಡ್ ಮಾಡಿದ್ದೀವಿ. 2,000 ಕೋಟಿ ರೂಪಾಯಿನ 61 ರೈಲ್ವೆ ಸ್ಟೇಷನ್ಗಳನ್ನು. ಅದರಲ್ಲಿ ಇನ್ನೂ ಕೂಡ ಕೆಲವು ಆಗಬೇಕಾಗಿದೆ, ಇನ್ನೂ ಕೂಡ ಆಗಬೇಕಾದ. ಹಾಸನ ಜಿಲ್ಲೆಯಲ್ಲಿ ಹಾಸನ, ಅರಸೀಕೆರೆ, ಸಕಲೇಶ್ಪುರ ಅಮೃತ್ ಭಾರತ್ ಯೋಜನೆಯಲ್ಲಿ ಈಗಾಗಲೇ ಮೇಲ್ದರ್ಜೆಗೆ ಏರಿಸಿದ್ದೀವಿ. ನನಗನ್ನಿಸ್ತದೆ, ನಾನು ನಮ್ಮ DRM ಹೇಳ್ತೀನಿ, ADRM ಹೇಳ್ತೀನಿ, ಇದಕ್ಕೆ ಯಾವ್ಯಾವ ರೀತಿ ಒತ್ತು ಕೊಡಬೇಕು ದಯವಿಟ್ಟು ಕೊಡಿ. ಇದಕ್ಕೆ ಯಾವ್ಯಾವ ರೀತಿ ಕೊಡಬೇಕು ಕೊಡಿ. ಜೊತೆಯಲ್ಲಿ ಅರಸೀಕೆರೆ 34 ಕೋಟಿ, ಹಾಸನ 22 ಕೋಟಿ ಟ್ರೈನ್ ಬಂದ್ಬಿಡ್ತು. ರೈಲ್ವೆ ಸಾಮರ್ಥ್ಯ ನೆಲಮಂಗಲ, ಇದಕ್ಕೆಲ್ಲವೂ ಕೂಡ ನಾವು ಒತ್ತನ್ನು ಕೊಟ್ಟಿದ್ದೇವೆ. ಇವತ್ತು ಶಾಂತಿ ಗ್ರಾಮದಲ್ಲಿ ಸಾಕಷ್ಟು ಅನುಕೂಲಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಮುಂಬೈ ಇದು ಈಗಾಗಲೇ ಶ್ರೇಯಸ್ ಪಟೇಲ್ರು ಕೂಡ ಅದ್ರ ಬಗ್ಗೆ ಸಾಕಷ್ಟು ಬಾರಿ ಮನವರಿಕೆ ಮಾಡಿದ್ದಾರೆ. ಫೀಸಿಬಿಲಿಟೀಸ್ ನೋಡಿ ತಕ್ಷಣಕ್ಕೆ ಯಾವ ರೀತಿ ಕ್ರಮ ತೆಗೆದುಕೊಳ್ಳೋಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದ್ರ ಜೊತೆಯಲ್ಲಿ ನಿಮಗೆ ಏನು ಇವತ್ತು ನಮ್ಮ ಟ್ರೈನನ್ನು ನಿಲ್ಲಿಸಬೇಕಾದ್ರೆ ಒದ್ದಾಟ ಆಗಿದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ತಮ್ಮ MLA ಅಣ್ಣ ಬೆಂಗಳೂರು ಸೌತ್ನಲ್ಲಿ ಏನು MP ಸಾಹೇಬರು, ಅದಲ್ಲದೆ ಶ್ರೇಯಸ್ ಪಟೇಲು ಈ ಭಾಗದ ಒಬ್ಬ ಲೋಕಸಭಾ ಸದಸ್ಯರು, ಇವರೆಲ್ಲರ ಶ್ರಮದ ಫಲವಾಗಿ ಗೋಪಾಲ ಸ್ವಾಮಿ ನಿಮ್ಮೂರಿಗಾಗಿದೆ. ಲಿಂಗೇಶ್ ಅವರೇ, ಯಾರು ಬೇಸರಿಕೆ ಮಾಡ್ಕೊಳಕ್ ಹೋಗ್ಬೇಡಿ. ಏನು 10:30 ಗಂಟೆಗೆ ಹೋಗ್ತಾ ಇದೆ, ಅದನ್ನು 1 ಗಂಟೆ ಕಡಿಮೆ ಮಾಡಬೇಕು ಅಂತ ಹೇಳಿದ್ದೀನಿ. ನಾಳೆನೇ ನಾನು ಅಧಿಕಾರಿಗಳು ಕರೆದು ಅದನ್ನು ಕೂಡ ಮಾತಾಡ್ತೀನಿ. ಸರಿದವರ ಕೊಪ್ಪಲು ಬಳಿ